ಸರ್ ರಾತ್ರಿ 3 ಗಂಟೆ ಸುಮಾರು ಸರ್ ನಾವು ರಾಯಚೂರಿಗೆ ಹೋಗಮಂತೇಳಿ ನಮ್ಮ ವಾಹನ ತೊಗೊಂಡು ಹೊರಗೆ ಹೋಗಮಂತೇಳಿ ಮಾಡಿದ್ವಿ ಸರ್. ಆ ಟೈಮ್ದಾಗ ನಾವು ಎದ್ದು ಹುಡುಗಿನ ನೋಡಿ ಸರ್, ಕಾಣಿಲ್ಲ ನಮ್ಗೆ. ಕಾಣಲಿಲ್ಲಕ್ರೆ ಅವ್ರ ಮನೆಗೆ ಹೋಗಿದ್ವಿ ಸರ್. ಅವ್ರ ಪಿಂಜರ್ ಅವ್ರ ಮನೆ ಅಂತೇಳಿ ಅಸ್ಲಾಂ ಅಂತೇಳಿ ಅವ್ರ ಮನೆಗೆ ಹೋಗಿದ್ರಿ ಸರ್. ನಾನು ಪೊಲೀಸ್ ಸ್ಟೇಷನ್ಗೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದೀನಿ ಸರ್. ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ನಾನು PS ಅವ್ರಿಗೆ ತಿಳಿಸಿದೆ ಸರ್. ಆಯ್ತು ಅಂಜನೇ ಆಮೇಲೆ ಹೋಗಮ್ಮ ಅಂತೇಳಿ ಇಬ್ಬರು ಕಾನಿಸ್ಟೇಬಲ್ನ ಕಳಿಸ್ಬಿಟ್ರಿ ಸ್ಟೇಷನ್ಲಿಂದ. ಆಮೇಲೆ ನಾನು ಮನೆಗೆ ಹೋದ ತಕ್ಷಣ ಸರ್ ಹಿಂಗಾಗ್ಯದ ಅಂತ ಹೇಳಿ ನಮ್ಮ ಹೆಣ್ಮಕ್ಳು ಹೇಳಿದ್ರು. ನೋಡಿದ್ವಿ ಸರ್ ಈಶಪ್ಪಲ್ಲಿ ಬಿದ್ದಿದ್ದ. ಹೆಂಗಾಗಿದೆ ಅಂತ ಹೇಳಿ ಅದು ಗೊತ್ತಿಲ್ಲ ಸರ್ ನಮ್ಗೆ ಮಾಹಿತಿ ಮಾತ್ರ. ನಮ್ಮ ಹುಡುಗಿ ಹೋಗಿದ್ದದಕ್ಕೆ ನಾವು ಆ ಕಡೆ ತಿರುಗಾಡಕ್ಕೆ ಹೋಗಿದ್ವಿ. ಅವ್ರ ಅಕ್ಕ ಅವ್ರಿಗೆ ಹೋಗಿ ಹೇಳಿದ್ವಿ ಸರ್, ಸ್ವಂತ ಅವ್ರ ಅಕ್ಕನೇ. ಅವ್ರಿಗೆ ಹೇಳಿದ್ರಿ, ನೋಡ್ರಪ್ಪ ಪಾಪ ಹುಡುಗಿ ಎಲ್ಲಿ ಹೋಗಿ ನಾವು ಕುಡಿದು ಬಿದ್ದಾನೆ ಹೆಂಗೇನಂತ ಅಂದರು ಸರ್. ಅಷ್ಟೇ ಅದು ನಮ್ಗೆ ನೋಡಿಲ್ಲ ಸರ್. ನೋಡಿದ್ದು ಅಂತ ಹೇಳ್ತೀವಿ ಸರ್. ನೋಡಲಾರ್ದು ಹೌದು ಸರ್, ತಮ್ಮನ ಮಕ್ಕಳು ಸರ್. ಅವ್ರಿಗೆ ತಂದೆ ತಾಯಿ ಯಾರಿಲ್ಲ ಸರ್. ಫಸ್ಟ್ ಲಾಕ್ಡೌನ್ದಾಗ ಅವ್ರ ತಂದೆ ತಾಯಿ ಅವ್ರು ತೀರ್ಕೊಂಡಾರ. ನಾವೇ ಪೋಷಕರಾಗಿ 4 ಜನ ಮಕ್ಕಳು ನಾವೇ ಸರ್. ಅವರು ಈಗ 7th 8th ಸರ್. ದೊಡ್ಡಾಕಿ ಈಗ 10th ಸರ್. ಅದಕ್ಕಂತ ದೊಡ್ಡಾಕಿ ನಾನು ಮದುವೆ ಮಾಡಿ ಕೊಟ್ಟೇನೆ ಸರ್. ಸಣ್ಣ ಹುಡುಗ ಇವಾಗ ಈಕೆ 3ನೇ ಆಕಿ ಸರ್. ಈಕೆ 7th 8th ಸರ್ ಈಗ. ಹೌದು ಸರ್. ಇವಾಗ ಹುಡುಗ ಸರ್ 7th ಸರ್ ಈಗ. ಹೌದು ಸರ್. ಅವ್ರದ್ದು ಸಂಬಂಧ ಇಲ್ಲ ಸರ್, ನಮ್ಮ ಮಗಳದು ನಾವು ಹೇಳೋದು. ಹಾಂ. ಈಗ ಹುಡುಗಿ ಏನು ಕೆಲಸ ಮಾಡ್ತಿದ್ದೇನೆ ರೀ? ಯಾವ ಹುಡುಗಂದು ಬೈಕ್ ಮೆಕ್ಯಾನಿಕ್ ಮಾಡ್ತಿದ್ದೆ ಸರ್. ಅಷ್ಟೇ. ಹೆಂಗೆ ಪರಿಚಯ ರೀ ಹುಡುಗಿ? ಅವ್ರಿಗೆ ಪರಿಚಯ ಇಲ್ಲ ಸರ್. ಅವ್ರು ಯಾವಾಗಲಿಂತ ಏನೈತೆ ಅದು ನನಗೆ ಮಾತ್ರ ಮಾಹಿತಿ ಗೊತ್ತಿಲ್ಲ ಸರ್. ನಾವು ಮುಂಜಾನೆ ಎದ್ದು ಹೋಗ್ತೀವಿ, ಸಾಯಂಕಾಲ ಬರ್ತೀನಿ. ಯಾರನ್ನ ಕೆಲಸ ಇದ್ದರೆ ನಿಮ್ಮಂಥ ಆಫೀಸರ್ಸ್ ಯಾರನ್ನ ಕರೆದ್ರೆ ಹೋಗ್ಬಿಡ್ತೀನಿ ಸರ್ ನಾನು. ಅವರು ಎಲ್ಲಿ ಹೋಗ್ಯಾಡ್ರಿ ಹುಡುಗಿ? ಎಲ್ಲಿ ಹೋಗ್ಯಾರಂತ ಗೊತ್ತಿಲ್ಲ ಸರ್. ನಾನು ಅಸ್ಲಾಂ ಕರ್ಕೊಂಡು ಹೋಗ್ಯಾನಂತೇಳಿ ಗೊತ್ತು ಸರ್. ಅಷ್ಟೇ. ಎಲ್ಲಿ ಕರ್ಕೊಂಡು ಹೋಗೋರು ಗೊತ್ತಿಲ್ಲ ಸರ್. ಹೌದು ಸರ್. ಸರ್ ಎಷ್ಟನಾಗ ನಮ್ಮ ಹುಡುಗಿ ಹಿಂಗೆ ಎಸ್ಕೇಪ್ ಮಾಡ್ಯಾಳ ಅಂತೇಳಿ, ಕಿಡ್ನಾಪ್ ಮಾಡ್ಯಾರ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿವಿ ಸರ್. ಅವ್ರ ತಂದೆ ತಾಯಿಯವ್ರ ಹೆಸರು ಕೊಟ್ಟಿವಿ. ಅಸ್ಲಾಂ ಅಂತ ಹುಡುಗ ಇನ್ನೊಬ್ಬನದೇನು ಅವರಿಬ್ಬರು ಹೆಸರು ಮೇಲೆ ಕೊಟ್ಟಿವಿ ಸರ್. ಹೌದು ಸರ್. ಸರ್ ರಾತ್ರಿ 3 ಗಂಟೆ ಸುಮಾರು ಸರ್ ನಾವು ರಾಯಚೂರಿಗೆ ಹೋಗಮಂತೇಳಿ ನಮ್ಮ ವಾಹನ ತೊಗೊಂಡು ಹೊರಗೆ ಹೋಗಮಂತೇಳಿ ಮಾಡಿದ್ವಿ ಸರ್. ಆ ಟೈಮ್ದಾಗ ನಾವು ಎದ್ದು ಹುಡುಗಿನ ನೋಡಿ ಸರ್, ಕಾಣಿಲ್ಲ ನಮ್ಗೆ. ಕಾಣಲಿಲ್ಲಕ್ರೆ ಅವ್ರ ಮನೆಗೆ ಹೋಗಿದ್ವಿ ಸರ್. ಅವ್ರ ಪಿಂಜರ್ ಅವ್ರ ಮನೆ ಅಂತೇಳಿ ಅಸ್ಲಾಂ ಅಂತೇಳಿ ಅವ್ರ ಮನೆಗೆ ಹೋಗಿದ್ರಿ ಸರ್. ನಾನು ಪೊಲೀಸ್ ಸ್ಟೇಷನ್ಗೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದೀನಿ ಸರ್. ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ನಾನು PS ಅವ್ರಿಗೆ ತಿಳಿಸಿದೆ ಸರ್. ಆಯ್ತು ಅಂಜನೇ ಆಮೇಲೆ ಹೋಗಮ್ಮ ಅಂತೇಳಿ ಇಬ್ಬರು ಕಾನಿಸ್ಟೇಬಲ್ನ ಕಳಿಸ್ಬಿಟ್ರಿ ಸ್ಟೇಷನ್ಲಿಂದ. ಆಮೇಲೆ ನಾನು ಮನೆಗೆ ಹೋದ ತಕ್ಷಣ ಸರ್ ಹಿಂಗಾಗ್ಯದ ಅಂತ ಹೇಳಿ ನಮ್ಮ ಹೆಣ್ಮಕ್ಳು ಹೇಳಿದ್ರು. ನೋಡಿದ್ವಿ ಸರ್ ಈಶಪ್ಪಲ್ಲಿ ಬಿದ್ದಿದ್ದ. ಹೆಂಗಾಗಿದೆ ಅಂತ ಹೇಳಿ ಅದು ಗೊತ್ತಿಲ್ಲ ಸರ್ ನಮ್ಗೆ ಮಾಹಿತಿ ಮಾತ್ರ. ನಮ್ಮ ಹುಡುಗಿ ಹೋಗಿದ್ದದಕ್ಕೆ ನಾವು ಆ ಕಡೆ ತಿರುಗಾಡಕ್ಕೆ ಹೋಗಿದ್ವಿ. ಅವ್ರ ಅಕ್ಕ ಅವ್ರಿಗೆ ಹೋಗಿ ಹೇಳಿದ್ವಿ ಸರ್, ಸ್ವಂತ ಅವ್ರ ಅಕ್ಕನೇ. ಅವ್ರಿಗೆ ಹೇಳಿದ್ರಿ, ನೋಡ್ರಪ್ಪ ಪಾಪ ಹುಡುಗಿ ಎಲ್ಲಿ ಹೋಗಿ ನಾವು ಕುಡಿದು ಬಿದ್ದಾನೆ ಹೆಂಗೇನಂತ ಅಂದರು ಸರ್. ಅಷ್ಟೇ.